ತಮಿಳುನಾಡಿನ ರಾಜಕೀಯ ಒಂದು ರೋಚಕವಾದರೆ ಇತ್ತ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಬಹುಮತದಿಂದ ಗೆದ್ದರೂ ಸರ್ಕಾರ ರಚನೆಗೆ ವಿಚಿತ್ರ ಸನ್ನಿವೇಶ ಎದುರಾಗಿದೆ. ಜಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಎಂಬಂತೆ ಮಮತಾ ಬ್ಯಾನರ್ಜಿ ವರ್ತನೆ ಮಾಡ್ತಾ ಇದ್ದಾರೆ. ದೀದಿ ನಾನು ಇನ್ನೂ ಸೋತಿಲ್ಲ ಅಂತ ಹೇಳ್ತಾ ಇರೋದು ಯಾಕೆ? ಏನಿದು ಹೈಡ್ರಾಮಾ? ಬನ್ನಿ ನೋಡೋಣ. ನಾನು ಸೋತಿಲ್ಲ, ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಮೊಂಡಾಟ. ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಹೀನಾಯವಾಗಿ ಸೋಲುಂಡಿರುವ ಟಿಎಂಸಿ ಸೋಲನ್ನು ಒಪ್ಪಿಕೊಳ್ಳಲು ಮೊಂಡಾಟ ಮಾಡುತ್ತಿದೆ. ಖುದ್ದು ಮಮತಾ ಬ್ಯಾನರ್ಜಿಯವರು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಲು ನಿರಾಕರಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮತ್ತು ಚುನಾವಣಾ ಆಯೋಗ ಒಟ್ಟಿಗೆ ಸೇರಿ ಸುಮಾರು 100 ಸ್ಥಾನಗಳನ್ನು ಲೂಟಿ ಮಾಡಿದೆ. ನಾವು ಸೋತಿಲ್ಲ, ನಾನು ರಾಜೀನಾಮೆ ನೀಡುವುದಿಲ್ಲ, ನಾನು ರಾಜಭವನಕ್ಕೆ ಭೇಟಿ ನೀಡುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಎಂದು ಮಮತಾ ಬ್ಯಾನರ್ಜಿ ಘೋಷಿಸಿ ಅಚ್ಚರಿ ಮೂಡಿಸಿದ್ದಾರೆ. We fought against the all machinery, where Prime Minister and Home Minister is also involved. Directly interference. SIR, they deleted 90 lakhs names from the voter list. And when we went to court adjudication, 32 lakhs were included. But do you know that after that, the 7 lakhs what was deposited together, that is also included? But nobody knows that. So how they play the dirty, nasty and mischievous games. I have never seen this type of election in my life. From the beginning, in my student life, I have seen so many elections. Even 2004 also, when I was only alone, there also I have not seen this type of atrocities. ಟಿಎಂಸಿ ಅಧಿನಾಯಕಿ ಹಾಗೂ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ತಮ್ಮ ಭದ್ರಕೋಟೆಯಾದ ಭವಾನಿಪುರದಲ್ಲೂ ರಾಜ್ಯ ಬಿಜೆಪಿಯ ವರಿಷ್ಠ ಹಾಗೂ ವಿಪಕ್ಷ ನಾಯಕ ಸುವೇಂದು ಅಧಿಕಾರಿ ವಿರುದ್ಧ 15,105 ಮತಗಳ ಅಂತರದಿಂದ ಸೋತಿದ್ದಾರೆ. ಅತ್ಯಂತ ಪ್ರತಿಷ್ಠಿತ ಕ್ಷೇತ್ರವೆಂದು ಪರಿಗಣಿಸಲಾಗಿದ್ದ ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿಯವರು ತಮ್ಮ ರಾಜಕೀಯ ಶಿಷ್ಯನಾಗಿದ್ದ ಸುವೇಂದು ಅಧಿಕಾರಿ ವಿರುದ್ಧ ಅಚ್ಚರಿಯ ಸೋಲನ್ನು ಅನುಭವಿಸಿದ್ದಾರೆ. ಆದರೂ ಕೂಡ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅನ್ನೋ ಮೊಂಡಾಟ ದೇಶದ ರಾಜಕೀಯದಲ್ಲಿ ಕುತೂಹಲ ಮೂಡಿಸಿದೆ. ಹಾಗಾದ್ರೆ ಸಿಎಂ ಸ್ಥಾನಕ್ಕೆ ಮಮತಾ ಬ್ಯಾನರ್ಜಿ ರಾಜೀನಾಮೆ ನೀಡದಿದ್ರೆ ಮುಂದೇನು ಅನ್ನೋದನ್ನ ನೋಡೋದಾದ್ರೆ, ರಾಜೀನಾಮೆ ಕೊಡದಿದ್ರೆ ಮುಂದೇನು? ರಾಜ್ಯಪಾಲರ ಅಂಗಳಕ್ಕೆ ಈ ವಿಚಾರ ವರ್ಗಾವಣೆಯಾಗಲಿದೆ. ಆರ್ಟಿಕಲ್ 164 ಅನ್ವಯ ಸಿಎಂ ನೇಮಕ ಮಾಡೋದು ರಾಜ್ಯಪಾಲರು. ಇತರ ಮಂತ್ರಿಗಳ ಸಲಹೆಯ ಮೇರೆಗೆ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಸಚಿವರು ಕೂಡ ರಾಜ್ಯಪಾಲರ ಇಚ್ಛೆಯವರೆಗೂ ಹುದ್ದೆಯಲ್ಲಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಮಮತಾ ಅವರನ್ನು ವಜಾ ಮಾಡ್ತಾರಾ ರಾಜ್ಯಪಾಲರು? ಮಮತಾ ಆಡಳಿತಾವಧಿ ಅಂತ್ಯ ಆಗುವವರೆಗೆ ಕಾಯ್ತಾರಾ ಅನ್ನೋದೇ ಕುತೂಹಲ. ಒಟ್ಟಾರೆ ಮುಖ್ಯಮಂತ್ರಿ ಹುದ್ದೆಗೆ ಮಮತಾ ರಾಜೀನಾಮೆ ನೀಡದೆ ಮುಂದುವರೆದರೆ ರಾಜ್ಯಪಾಲರು ಅವರಿಂದ ಸದನದಲ್ಲಿ ಬಹುಮತ ಸಾಬೀತುಪಡಿಸಲು ಕೇಳಬಹುದು. ಮುಖ್ಯಮಂತ್ರಿಗೆ ಬಹುಮತ ಇಲ್ಲ ಎಂದು ಸ್ಪಷ್ಟವಾದರೆ ರಾಜ್ಯಪಾಲರು ಅವರನ್ನು ಸ್ಥಾನದಿಂದ ತೆಗೆದುಹಾಕುವ ಅಧಿಕಾರವನ್ನು ಹೊಂದಿದ್ದಾರೆ. ಆದ್ರಿಂದ ಅನಿವಾರ್ಯವಾಗಿ ದೀದಿ ರಾಜೀನಾಮೆ ಕೊಡಲೇಬೇಕಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.